Hello guys, welcome to Vedant Patashale. Thank you so much for your subscription. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾನೇ ಥ್ಯಾಂಕ್ ಯು. ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವುದೇ ಎಕ್ಸಾಮ್ಸ್ ತಗೊಂಡಿದ್ರು ಪರವಾಗಿಲ್ಲ, ಇಲ್ಲಿ ನಾವು ನಿಮಗೆ ಎಲ್ಲಾ ರೀತಿಯ ಕೋಚಿಂಗ್ ನ ಪ್ರೊವೈಡ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ದಯವಿಟ್ಟು ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದು ಮರಿಬೇಡಿ. So that ನಿಮಗೆ ನಾವು ಹಾಕುವಂತಹ ಪ್ರತಿ ವಿಡಿಯೋನ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. Okay guys? This is the WhatsApp number and email ID of Vedant Patashale. ಸಪೋಸ್ ನಿಮ್ಗೆ ಯಾವ್ದಾದ್ರು ಕ್ವೆಶನ್ಸ್ ಡೌಟ್ ಇದ್ದು ಸಾಲ್ವ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಅಂತಂದ್ರೆ, ಅಥವಾ ಯಾವ್ದಾದ್ರು ಎಕ್ಸಾಮ್ ತಗೊಂಡಿದ್ರ ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದೆ ಅಂತ ಅಂದ್ರೆ, ಈ ಪರ್ಟಿಕ್ಯುಲರ್ ವಾಟ್ಸ್ಆಪ್ ನಂಬರ್ ಅಥವಾ ಇಮೇಲ್ ಐಡಿಗೆ ಕ್ವೆಶನ್ಸ್, ಡೌಟ್, ಕ್ವೈರೀಸ್, ಕಾನ್ಸೆಪ್ಟ್, ಎಕ್ಸಾಮ್ ರಿಲೇಟೆಡ್ ಆಗಿ ಯಾವ್ದಾದ್ರು ಆಗಿರಬಹುದು, ನೀವು ಕೇಳಬಹುದು. ಓಕೆ, ಸೊ ಆದಷ್ಟು ಬೇಗ ನಾವು ನಿಮ್ಗೆ ರಿಪ್ಲೈನ ಪ್ರೊವೈಡ್ ಮಾಡ್ತೀವಿ. ನಿಮ್ಗೆಲ್ಲ ಗೊತ್ತೇ ಇದೆ, ಈಗ ನಾವು ವೇದಾಂತ್ ಪಾಠಶಾಲೆಯಲ್ಲಿ ರೈಲ್ವೆ ಗ್ರೂಪ್ ಡಿ ಕ್ರಾಶ್ ಕೋರ್ಸ್ ನ ನಡೆಸ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಎಸ್. ಸೊ ಇವತ್ತಿಗೆ ನಾವು 21 ದಿನಾನ ಈ ಸೆಷನ್ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸೆಷನ್ ಮುಗಿತಾ ಇದ್ದ ಹಾಗೆ ಇವತ್ತಿಗೆ 21 ದಿನ ಕಂಪ್ಲೀಟ್ ಆಗುತ್ತೆ. ನಿಮ್ಗೆಲ್ಲ ಇದರಿಂದ ತುಂಬಾನೇ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಓಕೆ, ಎಸ್. ಸೊ ಬನ್ನಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ನಾನ್ ನಿಮ್ಗೆ ಮಾಪನಾಂಕ ಹೇಳ್ಕೊಟ್ಟಿದ್ದೆ, ಕರೆಕ್ಟ್ ಅಲ್ವಾ? ಮೆನ್ಸುರೇಷನ್ ಕಾನ್ಸೆಪ್ಟ್ ಎಲ್ಲ ನಾನ್ ನಿಮ್ಗೆ ಅಂದ್ರೆ ಅದರ ಇಂಪಾರ್ಟೆಂಟ್ ಆಗಿರುವಂತಹ ಸೂತ್ರಗಳನ್ನ ನಾನು ಹೇಳ್ಕೊಟ್ಟಿದ್ದೆ. ಫಾರ್ಮುಲಾಸ್ ನಾವು ಕಲ್ತಿದ್ವಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ನೋಡಿ ಐ ಅಂತ ಒಂದು ನೋಟಿಫಿಕೇಶನ್ ಪಾಪ್ ಆಗ್ತಾ ಇದೆ ಅಥವಾ ಒಂದು ಮೆಸೇಜ್ ಬರ್ತಾ ಇದೆ. ಓಕೆ, ಕಾಣಿಸ್ತಾ ಇದೆಯಾ? ಸೊ ಅಲ್ಲಿ ನೀವು ಹೋಗಿ ಏನಾದ್ರೂ ಕ್ಲಿಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ ಮೆನ್ಸುರೇಷನ್ ನ ಫಾರ್ಮುಲಾಸ್ ಅಂದ್ರೆ ಸೂತ್ರಗಳು ಏನೇನ್ ಹೇಳ್ಕೊಟ್ಟಿದೀನಿ ಅದು ಐಡಿಯಾ ಬರುತ್ತೆ. ಓಕೆ, ದಯವಿಟ್ಟು ಫಸ್ಟ್ ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋನ ನೋಡಿ. ಯಾಕೆ ಅಂತ ಅಂದ್ರೆ ನಾನು ಇವಾಗ ಏನಿದೆ ಆಯತ ಅಂತ ಇದೆ, ಕರೆಕ್ಟ್ ಅಲ್ವಾ? ಸೊ ಆಯತ ಅಂತ ಇದ್ದಾಗ ನಾನು ಆಯತದ ಫಾರ್ಮುಲಾ ಹಾಕೋತೀನಿ, ಹಾಕೊಂಡು ಹೊಟ್ಟೋಗ್ಬಿಡ್ತೀನಿ ಮುಂದಕ್ಕೆ. ಸೊ ದಟ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಯಾಕೆ ಫಾರ್ಮುಲಾ ಹಾಕೊಂಡಿದ್ದಾರೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಫಸ್ಟ್ ಹೋಗಿ ಆ ವಿಡಿಯೋನ ನೋಡಿ. ನಾನಲ್ಲಿ ನಿಮ್ಗೆ 12ರಿಂದ 15 ಓಕೆ, ಸೊ 10 ಅಷ್ಟು ಹೇಳ್ಕೊಟ್ಟಿದೀನಿ ಫಾರ್ಮುಲಾಸ್. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬರೀ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ ಅಂತಾನೆ ಅಲ್ಲ. ಓಕೆ, ಸೊ ಇದು ಎಲ್ಲಾ ರೀತಿಯ ಎಕ್ಸಾಮ್ಸ್ಗೂ ತುಂಬಾನೇ ಉಪಯೋಗ ಆಗುತ್ತೆ. ಓಕೆ, ಸೊ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಒಂದೊಂದು ಕಾನ್ಸೆಪ್ಟ್, ಒಂದೊಂದು ಫಾರ್ಮುಲಾಸ್ ಮೇಲೂ ನಾನು ನಿಮ್ಗೆ ಅಂತ ಕ್ವೆಶನ್ ತಂದಿದ್ದೀನಿ. ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ವೆಶನ್ಸ್ ತಂದಿದ್ದೀನಿ. ಓಕೆ, ಸೊ ಬಿ ವಿತ್ ಮೀ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಸ್ ದಿಸ್ ಕ್ಲಿಯರ್? ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸಪೋಸ್ ಡೌಟ್ ಇದೆ ಅಂತ ಅಂದ್ರೆ ನೀವು ಮೆಸೇಜ್ ಮಾಡಕ್ ನಾನು ನಿಮ್ಗೆ ತಿಳಿಸೇ ಇದ್ದೀನಿ. ಸೊ ನೀವು ಮೆಸೇಜ್ ಮಾಡಬಹುದು, ಅದಕ್ಕೆ ನಾವು ರಿಪ್ಲೈನ ಪ್ರೊವೈಡ್ ಮಾಡ್ತೀವಿ. ಅವಶ್ಯಕತೆ ಬಿದ್ರೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ. ಓಕೆ ಗೈಸ್, ಸೊ ಬನ್ನಿ ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ. ಒಂದು ಆಯತದ ಉದ್ದವು 15 ಸೆಂಟಿಮೀಟರ್ ಮತ್ತು ಅಗಲವು 12 ಸೆಂಟಿಮೀಟರ್ ಆಗಿದೆ. ಆಯತದ ಪ್ರದೇಶ ಮತ್ತು ಆಯತದ ಪರಿಧಿಯನ್ನು ಕಂಡುಹಿಡಿಯಿರಿ. A length of a rectangle is 15 centimeter and breadth is 12 centimeter. Find the area of rectangle and perimeter of rectangle. ಏನ್ ಹೇಳಿದ್ದಾರೆ? ರೆಕ್ಟ್ಯಾಂಗಲ್ ಅಂತ ಹೇಳಿದ್ದಾರೆ. ಆಯತ ಯಾವ ರೀತಿ ಕಾಣುತ್ತೆ? ನಮ್ಗೆ ಆಯತ ಈ ರೀತಿಯಾಗಿ ಕಾಣುತ್ತೆ. ಸೊ ಇದ್ರಲ್ಲಿ ನಾವೇನಂತ ಹೇಳ್ತೀವಿ, ಈ ಪರ್ಟಿಕ್ಯುಲರ್ ಏನಿದೆ ಸೈಡ್ಸ್ ಇವೆರಡು ಒಂದೇ ಇರುತ್ತೆ, ಮತ್ತೆ ಇವೆರಡು ಏನಾಗುತ್ತೆ, ಇವೆರಡು ಕೂಡ ಒಂದಿರುತ್ತೆ. ಅದನ್ನೇ ಅವರು ಕ್ವೆಶನ್ ಅಲ್ಲಿ ಹೇಳಿರೋದು. ಲೆಂತ್ ಎಷ್ಟಿದೆಯಂತೆ ಅಂದ್ರೆ ಈ ಪರ್ಟಿಕ್ಯುಲರ್ ಇದೆಷ್ಟಿದೆಯಂತೆ 15 ಸೆಂಟಿಮೀಟರ್ ಇದೆಯಂತೆ ಬರಿತಾ ಇದ್ದೀನಿ. ಅಗಲ ಅಂದ್ರೆ ಬ್ರೆತ್ ಎಷ್ಟಿದೆಯಂತೆ ಇಲ್ಲಿ ಬರಿತಾ ಇದ್ದೀನಿ 12 ಸೆಂಟಿಮೀಟರ್. ಅಲ್ಲಿಗೆ ಇದೆಷ್ಟಾಗಿರುತ್ತೆ? ಇದು ಕೂಡ 12 ಸೆಂಟಿಮೀಟರ್ ಇರುತ್ತೆ. ಮತ್ತೆ ಇದೆಷ್ಟಿರುತ್ತೆ? ಇದು 15 ಸೆಂಟಿಮೀಟರ್ಸ್ ಇರುತ್ತೆ. ಅರ್ಥ ಆಗಿದೆಯಾ ಯಾವ ರೀತಿ ಅಂತ? ಎಸ್. ಈಗ ಏನ್ ಕಂಡುಹಿಡಿಬೇಕಂತೆ ನಾವು? ಏರಿಯಾ ಅಂತಂದ್ರೆ ಏನು? ಏರಿಯಾ ಅಂತಂದ್ರೆ ಪ್ರದೇಶ. ಸೊ ನಾವಿದಕ್ಕೆ ಫಾರ್ಮುಲಾ ಎಲ್ಲ ಕಲ್ತೇ ಇದೀವಿ, ಕರೆಕ್ಟ್ ಅಲ್ವಾ? ನೀವೇನಾದ್ರೂ ಮೊನ್ನೆ ಸೆಷನ್ ಅಟೆಂಡ್ ಮಾಡಿದೀರಾ ಅಂದ್ರೆ ನೋಡಿದೀರಾ ಅಂತಂದ್ರೆ ಫಾರ್ಮುಲಾಸ್ ಬರ್ದಿದ್ದೀರಾ ಅಲ್ವಾ? ಸೊ ದಯವಿಟ್ಟು ಆ ಪೇಪರ್ ಅಥವಾ ಬುಕ್ ಯಾವ್ದ್ರಲ್ಲಿ ಬರ್ದಿದ್ರು ನೋಡಿ ಜೊತೆಲಿ ಇಟ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಇಲ್ಲೂ ಬರಿತೀನಿ, ನಾನು ಬರೆಯಲ್ಲ ಅಂತ ಹೇಳ್ತಾ ಇಲ್ಲ. ಸೊ ದಟ್ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಅಲ್ಲಿ ಬರ್ಕೊಂಡಿರ್ತೀರಲ್ಲ, ಸೊ ಇಲ್ಲಿ ನಿಮ್ಗೆ ಕ್ಯಾಚ್ ಆಗುತ್ತದು, ಅದಕ್ಕೋಸ್ಕರ. ಓಕೆ, ಸೊ ಪ್ರದೇಶ ಅಥವಾ ಏರಿಯಾ ಯಾವ ರೀತಿ ಕಂಡುಹಿಡಿತೀರಾ? ಉದ್ದ ಏನಿರುತ್ತೆ, ಉದ್ದ ಮತ್ತೆ ಅಗಲನ
ಗುಣಾಕಾರ ಮಾಡ್ಬೇಕಾಗತ್ತೆ. ಕ್ಲಿಯರ್? ಸೊ ಏನಂತ ಮಾಡಬಹುದು, ಲೆಂತ್ ಇಂಟು ಬ್ರೆಡ್ತ್ ಅಂತ ಮಾಡ್ಬೋದು. ಅವಾಗ ನಮ್ಗೆ ಏನ್ ಬರುತ್ತೆ, ಅದರ ಪ್ರದೇಶ ಬರುತ್ತೆ. ಈಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗ್ತಾ ಇದೆಯಾ? ಸೊ ನೋಡ್ಕೊಳ್ಳಿ, ಉದ್ದ ಎಷ್ಟಿದೆ? ಉದ್ದ ಅವ್ರು ಕೊಟ್ಟಿದ್ದಾರೆ ಎಷ್ಟು, 15 ಅಂತ. ಅಗಲ ಎಷ್ಟು ಅಂತ ಕೊಟ್ಟಿದ್ದಾರೆ, 12 ಅಂತ. ಇವಾಗ ಇವೆರಡನ್ನು ಗುಣ ಮಾಡೋದಷ್ಟೇ. ಈಸ್ ದಿಸ್ ಕ್ಲಿಯರ್? ಸೊ ನೀವೇನಾದ್ರೂ ಇದನ್ನ ಗುಣ ಮಾಡ್ತಾ ಇದ್ದೀರಾ ಅಂದ್ರೆ ಎಷ್ಟು ಬರುತ್ತೆ ನಿಮ್ಗೆ, 180 ಸೆಂಟಿಮೀಟರ್ಗಳಷ್ಟು ಬರುತ್ತೆ. ಅಲ್ಲಿಗೆ ಈ ಆಯತದ ಒಟ್ಟು ಪ್ರದೇಶ ಏರಿಯಾ ಎಷ್ಟಿದೆಯಂತೆ, 180 ಸೆಂಟಿಮೀಟರ್ ಅಥವಾ 180 ಸೆಂಟಿಮೀಟರ್ ಇದೆಯಂತೆ. ಕ್ವೆಶನ್ ಅಲ್ಲಿ ಇದೊಂದನ್ನೇ ಕೇಳಿಲ್ಲ ನಿಮ್ಗೆ. ಕ್ವೆಶನ್ ಅಲ್ಲಿ ಇದನ್ನ ಬಿಟ್ಟು ಏನ್ ಕೇಳಿದರೆ, ಪರಿಧಿ ಕೇಳಿದಾರೆ, ಅಂದ್ರೆ ಪೆರಿಮೀಟರ್ ಕೇಳಿದಾರೆ. ಅದಕ್ಕೆ ಏನ್ ಮಾಡ್ಬೇಕು, ಫಾರ್ಮುಲಾ ಅಗೇನ್. ಇದು ಕೂಡ ನಾನು ಹೇಳಿಕೊಟ್ಟಿದ್ದೀನಿ ನಿಮ್ಗೆ, ಕರೆಕ್ಟ್ ಅಲ್ವಾ? ಪೆರಿಮೀಟರ್ ಅಥವಾ ಏನ ಕಂಡುಹಿಡಿಬೇಕು ನಾವು, ಪರಿಧಿನ ಕಂಡುಹಿಡಿಬೇಕಾಗುತ್ತೆ. ಸೊ ಪರಿಧಿ, ಅದಕ್ಕೆ ಫಾರ್ಮುಲಾ ಏನ್ ಬರುತ್ತೆ, ಮರಿಬಾರ್ದು. ಓಕೆನಾ? ಸೊ 2 ಯಾವ್ದಕ್ಕೆ ಗುಣ ಆಗುತ್ತೆ, ಉದ್ದ ಜೊತೆಯಲ್ಲಿ ಅಗಲ, ಅದಕ್ಕೆ ಏನಾಗುತ್ತೆ ಸೇರಿಸಿ, ಅಂದ್ರೆ ಅದನ್ನ ಸಮ್ ಮಾಡ್ಬೇಕಾಗುತ್ತೆ. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ 2 ಇಂಟು L ಪ್ಲಸ್ ಬಿ. ಸೊ ಮೊದಲಿಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಈ ಲೆಂತ್ ಎಷ್ಟಿದೆ, 15 ಇದೆ, ಕರೆಕ್ಟ್ ಅಲ್ವಾ? ಬ್ರೆಡ್ತ್ ಎಷ್ಟಿದೆ, 12 ಇದೆ. ಫಸ್ಟ್ ಗೆ ಅವೆರಡನ್ನ ಆಡ್ ಮಾಡ್ಕೊಂಡ್ಬಿಡೋಣ. ಅರ್ಥ ಆಗ್ತಾ ಇದೆಯಾ? ಆಡ್ ಮಾಡೋದ್ರಲ್ಲಿ 5 + 2 ಎಷ್ಟು ಬರುತ್ತೆ, 7. 1 + 1 2 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಏನ್ ಬಂತು, 2 × 27 ಬಂತು. ಸೊ ಈಗ ಏನ್ ಮಾಡ್ಬೇಕಾಗುತ್ತೆ, ಜಸ್ಟ್ ಗುಣ ಮಾಡ್ಬೇಕಾಗುತ್ತೆ. 27ನ 2 ಬಾರಿ ನೀವೇನಾದ್ರೂ ಗುಣ ಮಾಡ್ತಾ ಇದ್ದೀರಾ ಅಂತಂದ್ರೆ ಎಷ್ಟು ಬರುತ್ತೆ ನಿಮ್ಗೆ, 54 ಸೆಂಟಿಮೀಟರ್ಸ್ ಬರುತ್ತೆ. ಅಲ್ಲಿಗೆ ಅದರ ಪರಿಧಿ ಎಷ್ಟಾಗುತ್ತೆ, 54 ಸೆಂಟಿಮೀಟರ್ ಆಗುತ್ತೆ. ಅದರ ಒಟ್ಟು ಏರಿಯಾ ಏನಾಗುತ್ತೆ, 180 ಸೆಂಟಿಮೀಟರ್ಗಳಷ್ಟಾಗುತ್ತೆ. ಇಷ್ಟೇ ಮಾಡ್ಬೇಕಾಗಿರೋದು. ಎಕ್ಸಾಮ್ ಅಲ್ಲಿ ಈ ರೀತಿಯಾಗಿ ನಿಮ್ಗೆ ಉದ್ದ ಅಥವಾ ಅಗಲದ ಬಗ್ಗೆ ಕೇಳಬಹುದು, ಅಥವಾ ಮುಂದಿನ ಪ್ರಶ್ನೆಗಳಲ್ಲಿ ನಾವು ನೋಡ್ತೀವಿ, ಏರಿಯಾ ಕೊಟ್ಟಿರ್ತಾರೆ, ಉದ್ದ ಕೊಟ್ಟಿರ್ತಾರೆ, ಬ್ರೆಡ್ತ್ ಕಂಡುಹಿಡಿಯೋದು ಎಲ್ಲ ಈಸಿ, ಏನು ಕಷ್ಟ ಇಲ್ಲ. ಬಟ್ ಫಾರ್ಮುಲಾ ಗೊತ್ತಿರಬೇಕು. ಸಪೋಸ್ ನಿಮ್ಗೆ ಫಾರ್ಮುಲಾ ಗೊತ್ತಿದೆ ಅಂತಂದ್ರೆ ಈ ಕ್ವೆಶ್ಚನ್ ನ ನಿಮ್ಗೆ ಯಾವ ರೀತಿ ಟ್ವಿಸ್ಟ್ ಮಾಡಿಕೊಟ್ರು ನೀವು ಆರಾಮಾಗಿ ಅಟೆಂಡ್ ಮಾಡಬಹುದು. ಓಕೆ, ಅರ್ಥ ಆಗಿದ್ಯಾ? ಎಸ್, ನೆಕ್ಸ್ಟ್ ಕ್ವೆಶ್ಚನ್ ಕಡೆ ಹೋಗೋಣ. ನೆಕ್ಸ್ಟ್ ನೋಡ್ಕೊಳ್ಳಿ. ಸಮಾಂತರ ಚತುರ್ಭುಜವು 440 ಸೆಂಟಿಮೀಟರ್ ಇದೆ. ಅದರ ಉದ್ದ 40 ಸೆಂಟಿಮೀಟರ್ ಆಗಿದೆ. ಅದರ ಎತ್ತರವನ್ನು ಕಂಡುಹಿಡಿಯಿರಿ. ದ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈಸ್ 440 ಸೆಂಟಿಮೀಟರ್. ಇಟ್ಸ್ ಲೆಂತ್ ಈಸ್ 42 ಸೆಂಟಿಮೀಟರ್. ಫೈಂಡ್ ಇಟ್ಸ್ ಹೈಟ್. ಅದರ ಎತ್ತರ, ಹೈಟ್ ನ ಕಂಡುಹಿಡಿಬೇಕಂತೆ. ಮೊದಲಿಗೆ ಪ್ಯಾರಲೆಲೋಗ್ರಾಮ್ ಯಾವ ರೀತಿ ಕಾಣುತ್ತೆ ಅದನ್ನ ನಾವು ತಿಳ್ಕೋಬೇಕು, ಕರೆಕ್ಟ್ ಅಲ್ವಾ? ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೋಡಬಹುದು. ಇದನ್ನ ನಾವೇನಂತ ಹೇಳ್ತೀವಿ, ಪ್ಯಾರಲೆಲೋಗ್ರಾಮ್ ಅಂತ ಹೇಳ್ತೀವಿ. ನಾನು ನಿಮ್ಗೆ ಸೂತ್ರಗಳು ಹೇಳ್ಕೊಡುವಾಗ ಹೇಳ್ಕೊಟ್ಟಿದ್ದೀನಿ. ಹೈಟ್ ಅಂದ್ರೆ ಯಾವ್ದನ್ನ ಹೇಳ್ತೀವಿ, ಇಲ್ಲಿ ನಾನು ಬರಿತಾ ಇದೀನಲ್ವಾ, ಸೊ ಇದನ್ನ ಏನಂತ ಹೇಳ್ತೀವಿ, ಹೈಟ್ ಅಂತ ಹೇಳ್ತೀವಿ. ಈಸ್ ದಿಸ್ ಕ್ಲಿಯರ್? ಇದನ್ನ ನಾನು ಕಂಡುಹಿಡಿಬೇಕೀಗ. ಇದನ್ನ ಕಂಡುಹಿಡಿಬೇಕು ಅಂತಂದ್ರೆ ನನ್ಗೇನ್ ಗೊತ್ತಿರ್ಬೇಕು, ಅವರೇ ಕೊಟ್ಟಿದ್ದಾರೆ ಏರಿಯಾ ಇಷ್ಟಿದೆ, ಹೈಟ್ ನ ಕಂಡುಹಿಡಿರಿ ಅಂತ. ಸೊ ನಾನೀಗ ಯಾವ ಫಾರ್ಮುಲಾ ಹಾಕೋಬೇಕಾಗತ್ತೆ, ನಾನು ಈಗ ಏರಿಯಾ ಅಥವಾ ಪ್ರದೇಶದ ಫಾರ್ಮುಲಾ ಹಾಕೋಬೇಕಾಗತ್ತೆ. ಯಾವುದರ ಏರಿಯಾ ಅಥವಾ ಯಾವುದರ ಪ್ರದೇಶ, ಪ್ಯಾರಲೆಲೋಗ್ರಾಮ್ ಅಂದ್ರೆ ಸಮಾಂತರ ಚತುರ್ಭುಜ, ಅದರ ಪ್ರದೇಶದ ಸೂತ್ರನ ನಾನು ಹಾಕೋಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ಅದರ ಪ್ರದೇಶ, ಅದಕ್ಕೆ ಏನ್ ಬರುತ್ತೆ ನೋಡ್ಕೊಳ್ಳಿ. ಸೊ ಉದ್ದ ಗುಣ ಮಾಡ್ತೀವಿ ಯಾವ್ದ್ರ ಜೊತೆ, ಎತ್ತರದ ಜೊತೆ ಗುಣ ಮಾಡ್ತೀವಿ, ಅವಾಗ ನಮ್ಗೆ ಏನ್ ಸಿಗುತ್ತೆ, ಪ್ರದೇಶ. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಲೆಂತ್ ಇಂಟು ಹೈಟ್ ಅಂತ ಮಾಡ್ತೀವಿ. ಈಗ ನೋಡ್ಕೊಳ್ಳಿ ಏನೇನ್ ಕೊಟ್ಟಿದ್ದಾರೆ. ನನ್ಗೆ ಏರಿಯಾ ಗೊತ್ತಿದೆ, ಎಷ್ಟು ಗೊತ್ತಿದೆ, 440 ಅಂತ ಗೊತ್ತಿದೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸಾರಿ, ಇದು 42 ಅಲ್ಲ, 40. 40 ಮಾಡ್ಕೊಳ್ಳಿ, 42 ಬೇಡ, 40 ಮಾಡ್ಕೊಳ್ಳಿ. ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಅಲ್ವಾ? ಸೊ ನಿಮ್ಗೆ ತಿರ್ಗಾ ಪಾಯಿಂಟ್ಸ್ ಬಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಹಾಗಾಗಿ 40 ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಈಸ್ ಈಕ್ವಲ್ ಟು ಉದ್ದ ನನಗೆ ಗೊತ್ತೇ ಇದೆ, ಎಷ್ಟು ಕೊಟ್ಟಿದ್ದಾರೆ, 40 ಅಂತ ಕೊಟ್ಟಿದ್ದಾರೆ. ಆದ್ರೆ ಎತ್ತರ ಗೊತ್ತಿಲ್ಲ, ಅದಕ್ಕೆ ನಾನು ಏನ್ ಮಾಡ್ತೀನಿ, ಹೆಚ್ಚು ಅಥವಾ ಎತ್ತರ ಅದೇ ರೀತಿ ನಾನು ಬರ್ಕೊಳ್ತೀನಿ. ಎರಡೂ ಕೂಡ ಒಂದೇ. ಆಮೇಲೆ ಯಾವ್ದೋ ಅನ್ಕೋಬಿಡಿ, ಬಿಕಾಸ್ ಇಂಗ್ಲಿಷ್ ಅಲ್ಲಿ ಫಾಲೋ ಮಾಡೋರು ಹೆಚ್ಚು ಬರ್ಕೊಳ್ಳಿ, ಕನ್ನಡದಲ್ಲಿ ಫಾಲೋ ಮಾಡೋರು ಎತ್ತರ ಅಂತ ಬರ್ಕೊಳ್ಳಿ. ಈಗ ನೋಡ್ಕೊಳ್ಳಿ, ಇಲ್ಲಿ ಏನಾಗಿದೆ, 40 ಇದೆ. ನಾನು ಇದನ್ನ ಏನ್ ಮಾಡ್ಬೇಕಾಗಿದೆ, ಕಂಡುಹಿಡಿಬೇಕಾಗಿದೆ. ಸೊ ಹಾಗಿದ್ದಾಗ ಈ 40 ಏನಿದೆ ಗುಣಾಕಾರ ಆಗಿರೋದ್ನ ಹೊರಗಡೆ ತೆಗೆದ್ರೆ ಏನಾಗುತ್ತೆ, ನಾನು ಈ ರೀತಿಯಾಗಿರುವಂತಹ ಬೇಸಿಕ್ ಕ್ವೆಶನ್ಸ್ ಅಲ್ಲಿ ತುಂಬಾ ಹೇಳ್ಕೊಟ್ಟಿದೀನಿ, ಕರೆಕ್ಟ್ ಅಲ್ವಾ? ಸೊ 440 ಗುಣ ಆಗಿರೋದು 40 ಈ ಕಡೆ ಬಂದ್ರೆ ಏನಾಗುತ್ತೆ, ಭಾಗಾಕಾರ ಆಗುತ್ತೆ. ಈಸ್ ಈಕ್ವಲ್ ಟು ಹೈಟ್ ಅಥವಾ
ಎತ್ತರ ಅಂತ ತಗೋತೀವಿ. ಸೊ ಭಾಗಾಕಾರ ಮಾಡಿ ಏನ್ ಮಿಗುತ್ತೆ ಅದೇ ಏನಾಗಿರುತ್ತೆ ನಮ್ಮ ಎತ್ತರ ಆಗಿರುತ್ತೆ. ಸೊ 0 ಏನ್ ಮಾಡ್ತೀವಿ ಕ್ಯಾನ್ಸಲ್ ಮಾಡ್ತೀವಿ. 4 1 4 11 44. ಅಲ್ಲಿಗೆ ಎತ್ತರ ಅಥವಾ ಹೈಟ್ ಏನಾಯ್ತು ಉತ್ತರ ಬಂತು ನಮ್ಗೆ. ಎಷ್ಟು ಬಂತು ನೋಡ್ಕೊಳ್ಳಿ 11 ಸೆಂಟಿಮೀಟರ್. ಕ್ವಶನ್ ಅಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಟಿಕ್ ಮಾಡ್ತೀರಾ, ಮೀಟರ್ಸ್ ಕೊಟ್ಟಿದ್ರೆ ಮೀಟರ್. ಗಮನ ಇಟ್ಟು ನೋಡ್ಕೊಳ್ಳಿ ಏನ್ ಕೊಟ್ಟಿದ್ದಾರೆ ಅಂತ. ಸೊ ಅಲ್ಲಿಗೆ ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ಗೆ ಉತ್ತರ ಏನಾಗುತ್ತೆ 11 ಸೆಂಟಿಮೀಟರ್ ಆಗುತ್ತೆ. ಅರ್ಥ ಆಗಿದ್ಯಾ? ಎಸ್, ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ನಾನು. ಸಮದ್ವಿಬಾಹು ತ್ರಿಕೋನಗಳ ಉದ್ದ 12 ಸೆಂಟಿಮೀಟರ್ ಮತ್ತು ಬೇಸ್ 8 ಸೆಂಟಿಮೀಟರ್ ಆಗಿದೆ. ಅದರ ಪ್ರದೇಶವನ್ನು ಕಂಡುಕೊಳ್ಳುವುದೇ. ಸೊ ಐಸೋಸೆಲೆಸ್ ಟ್ರಯಾಂಗಲ್ ರಿಲೇಟೆಡ್ ಆಗಿ ಕೇಳಿದ್ದಾರೆ. ದ ಐಸೋಸೆಲೆಸ್ ಟ್ರಯಾಂಗಲ್ ಲೆಂತ್ ಇಸ್ 12 ಸೆಂಟಿಮೀಟರ್ ಅಂಡ್ ದ ಬೇಸ್ ಇಸ್ 8 ಸೆಂಟಿಮೀಟರ್. ಫೈಂಡ್ ಇಟ್ಸ್ ಏರಿಯಾ. ಅದರ ಪ್ರದೇಶನ ಕಂಡುಹಿಡಿಬೇಕಂತೆ. ಮೊದಲಿಗೆ ನೋಡೋಣ ಐಸೋಸೆಲೆಸ್ ಟ್ರಯಾಂಗಲ್ ಯಾವ ರೀತಿ ಕಾಣುತ್ತೆ ಅಂತ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಇದ್ ನೋಡಿ ಏನಂತ ಹೇಳಿದರೆ ಕನ್ನಡದಲ್ಲಿ ಸಮದ್ವಿಬಾಹು ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಗಮನ ಇರ್ಬೇಕು ನಿಮ್ಗೆ ಏನು ಅಂತ. ಓಕೆ, ಸೊ ಚೂರ್ ಪೆನ್ ಕಲರ್ ಚೇಂಜ್ ಮಾಡ್ತೀನಿ ಸೊ ದಟ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆನಾ? ಸೊ ಇದ್ ನೋಡ್ಕೊಳ್ಳಿ, ಈ ಪರ್ಟಿಕ್ಯುಲರ್ ಆಗಿ ಏನಿದೆ ಸೈಡು ಅಂದ್ರೆ ಲೆಂತ್ ಅಂತ ಹೇಳ್ಬೋದು, ಇದು ಇವೆರಡು ಒಂದೇ ಇರುತ್ತೆ. ಅದಕ್ಕೆ ಅವ್ರು ಕೊಟ್ಟಿರೋದು ಸಮದ್ವಿಬಾಹು ತ್ರಿಕೋನಗಳ ಉದ್ದ. ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಇದು ಮತ್ತೆ ಇದು ಎರಡು ಸೇಮ್ ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅದು 12 ಸೆಂಟಿಮೀಟರ್ ಇರುತ್ತೆ. ಮತ್ತೆ ಬೇಸ್ ಒಂದೇ ಲೈನ್ ಹಾಕ್ತಾ ಇದ್ದೀನಿ ಸೊ ದಟ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಷ್ಟಿದೆ 8 ಸೆಂಟಿಮೀಟರ್ ನಷ್ಟು ಇದೆ. ಓಕೆ, ಸೊ ಈಗ ನಾವೇನ್ ಕಂಡುಹಿಡಿಬೇಕು, ಇದಕ್ಕೆ ಪ್ರದೇಶನ ಕಂಡುಹಿಡಿಬೇಕಾಗತ್ತೆ. ನಾನು ನಿಮ್ಗೆ ಇದಕ್ಕೆಲ್ಲ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ಇದನ್ನ ಏನಂತ ಹೇಳ್ತೀವಿ ನೋಡಿ, ಉದ್ದ ಅಂತ ಹೇಳ್ತೀವಿ ಅಥವಾ ಏನಂತ ಬರಿಬಹುದು, ಇದನ್ನ ಲೆಂತ್ ಅಂತ ಬರಿಬಹುದು. ಕರೆಕ್ಟ್ ಅಲ್ವಾ? ಹೇಳ್ಕೊಟ್ಟಿದ್ದೀನಿ ಇದನ್ನು. ಮತ್ತೆ ಇದನ್ನ ಏನಂತ ಹೇಳ್ತೀವಿ, ಬೇಸ್ ಅಂತ ಹೇಳ್ತೀವಿ. ಬೇಸ್ ಕನ್ನಡದಲ್ಲೂ ಬೇಸೆ, ಇಂಗ್ಲಿಷಲ್ಲೂ ಬೇಸ್ ಅಂತಾನೆ ಹೇಳ್ತೀವಿ. ಅರ್ಥ ಆಯ್ತಾ? ಈಗ ಏನ್ ಮಾಡ್ಬೇಕಾಗತ್ತೆ, ನಾವು ಇದಕ್ಕೆ ಫಾರ್ಮುಲಾ ಹಾಕೊಂಡು ಫಾರ್ಮುಲಾ ಬೇಸಿಸ್ ಮೇಲೆ ಸಾಲ್ವ್ ಮಾಡ್ಬೇಕಾಗತ್ತೆ. ಫಾರ್ಮುಲಾ ಗೊತ್ತಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಏರಿಯಾ ಅಥವಾ ಪ್ರದೇಶ ಈಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಬರುತ್ತೆ, b ಡಿವೈಡೆಡ್ ಬೈ 4 ರೂಟ್ 4a² ಮೈನಸ್ b². ಹೇಳ್ಕೊಟ್ಟಿದ್ದೀನಿ ಕರೆಕ್ಟ್ ಅಲ್ವಾ? ಸೊ ಬಿ ಅಂದ್ರೆ ಇಲ್ಲಿ ಬರ್ದ್ಬಿಡ್ತೀನಿ ಒಂದ್ಸತಿ, ನಿಮ್ಗೆ ಕ್ಲಾರಿಟಿ ಇರುತ್ತೆ. ಓಕೆನಾ? ಲೆಂತ್ ಅಥವಾ ಉದ್ದ ಎಷ್ಟಿದೆ 12 ಇದೆಯಂತೆ. ಬಿ ಅಥವಾ ಬೇಸ್ ಎಷ್ಟಿದೆಯಂತೆ 8 ಇದೆಯಂತೆ. ಸೊ ಇಲ್ಲೇನಿದೆ ಅಲ್ಲ, ಇದನ್ನ ನಾವು ಎ ಅಂತ ಹೇಳ್ತೀವಿ, ಇದನ್ನೇನಂತ ಹೇಳ್ತೀವಿ ಬಿ ಅಂತ ಹೇಳ್ತೀವಿ. ಸೊ ಈ 12 ಅಂದ್ರೆ ಎ, ಈ 8 ಅಂದ್ರೆ ಬಿ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಬಿ ಅಂದ್ರೆ ಎಷ್ಟಿದೆ ನೋಡ್ಕೊಳ್ಳಿ, 8 ಇದೆ ಡಿವೈಡೆಡ್ ಬೈ ಏನು 4. ಸೊ ತಿರ್ಗಾ ರೂಟ್ ಹಾಕೊಳ್ಳಿ 4 ಇಂಟು ಎ ಅಂತಂದ್ರೆ ಎಷ್ಟಿದೆ 12 ಸ್ಕ್ವಯರ್ ಇದೆ. ಕರೆಕ್ಟ್ ಅಲ್ವಾ? ಸೊ ಅದನ್ನ ಏನ್ ಮಾಡೋಣ ಅಂತಂದ್ರೆ 12 ಇಂಟು 12 ಅಂತ ಬರೆಯೋಣ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಮೈನಸ್ b² ಅಂತ ಅಂದ್ರೆ ಏನಿದೆ 8² ಅಂತ ಇದೆ. ಅಂದ್ರೆ ಬಿ ನ ವ್ಯಾಲ್ಯೂ 8. ಸೊ 4 1s 4 2s 4 1 4 2 8. ಕ್ಲಿಯರ್? ಈಗ ಏನ್ ಮಿಕ್ತು ನೋಡ್ಕೊಳ್ಳಿ, ಇಲ್ಲಿ 2 ಮಿಕ್ತು. ಕರೆಕ್ಟ್ ಅಲ್ವಾ? ಸೊ ರೂಟ್ ಹಾಕೊಳ್ಳಿ. ಸೊ ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. 12 ಸ್ಕ್ವೇರ್ ಮೊದಲು ಮಾಡ್ಕೊಂಡ್ಬಿಡೋಣ. 12 ಸ್ಕ್ವೇರ್ ಎಷ್ಟು ಬರುತ್ತೆ ನಮ್ಗೆ 144 ಬರುತ್ತೆ. 8 ಸ್ಕ್ವೇರ್ ಎಷ್ಟು ಬರುತ್ತೆ ನಮ್ಗೆ 44 ಬರುತ್ತೆ. ಕರೆಕ್ಟ್ ಅಲ್ವಾ? ಬಾಡ್ಮಾಸ್ ರೂಲ್ ಎಲ್ಲಾ ಕಡೆ ಅಪ್ಲೈ ಆಗುತ್ತೆ. ಮೊದಲಿಗೆ ಏನ್ ಮಾಡ್ಬೇಕಾಗುತ್ತೆ, ಗುಣಾಕಾರ ಮಾಡ್ಬೇಕಾಗುತ್ತೆ. 444 ಏನಿದೆ ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ, 4ರಿಂದ ಗುಣ ಮಾಡ್ಬೇಕಾಗುತ್ತೆ. ಸೊ 144 ಇಂಟು 4ನ ಮಾಡಿದ್ರೆ ಎಷ್ಟು ಕೊಡುತ್ತೆ ನೋಡ್ಕೊಳ್ಳಿ, ಅದು 576. ಮೈನಸ್ ಏನ್ ಕೊಡುತ್ತೆ 67 ಕೊಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಮೈನಸ್ ಮಾಡ್ತೀವಿ ಏನನ್ನ 67ನ್ನ. ಅಲ್ಲಿಗೆ ಕ್ವಶನ್ ಅಲ್ಲಿ ನೋಡ್ಕೊಳ್ಳಿ, ಏನಾದ್ರೂ ಅವರು ಇಷ್ಟಕ್ಕೆ ನಿಲ್ಸಿದಾರ. ಸಪೋಸ್ ಇಷ್ಟಕ್ಕೆ ನಿಲ್ಸಿದ್ರೆ ಏನ್ ಮಾಡ್ಬೇಕಾಗತ್ತೆ, ನೀವ್ ಇಷ್ಟೇ ಅಂತ ಉತ್ತರ ಹೇಳ್ಬೇಕಾಗತ್ತೆ. ಟೋಟಲಿ ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಈ ರೀತಿ ಆದ್ರೂ ಕೊಡಬಹುದು, ಇಲ್ಲ ಅಂದ್ರೆ ಇದ್ರಲ್ಲೇ ಅವರು ಸಿಂಪ್ಲಿಫೈ ಮಾಡಿ ಆದ್ರೂ ಕೊಡಬಹುದು. ಯಾವ ರೀತಿ ಆದ್ರೂ ಅವ್ರು ನಿಮ್ಗೆ ಕೇಳಬಹುದು. ಗಮನ ಇರ್ಲಿ. ಇಸ್ ದಿಸ್ ಕ್ಲಿಯರ್ ಗೈಸ್? ಸಪೋಸ್ ಇನ್ನ ಸಿಂಪ್ಲಿಫೈ ಮಾಡಿದ್ದಾರೆ ಅಂತಂದ್ರೆ ಈ 512ನ್ನ ನೀವು ಸಿಂಪ್ಲಿಫೈ ಮಾಡ್ಬೇಕಾಗತ್ತೆ. ಅದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ, ಏನಿಲ್ಲ, 2ರಿಂದ ಗುಣ ಮಾಡಿ ಅಷ್ಟೇ. ಸಪೋಸ್ ನೀವೇನಾದ್ರೂ
512ನ್ನ 2ರಿಂದ ಭಾಗ ಮಾಡಿ ಇಲ್ಲಿ ಬರೀತಾ ಇದೀನಿ ನೋಡ್ಕೊಳ್ಳಿ. 512ನ್ನ ನೀವೇನಾದ್ರೂ 2ರಿಂದ ಭಾಗ ಮಾಡ್ತಾ ಇದ್ದೀರಾ ಅಂತಂದ್ರೆ 256 ಬರುತ್ತೆ. 256ನ್ನ 2ರಿಂದ ಗುಣ ಮಾಡ್ತಾ ಇದ್ದೀರಾ ಅಂತಂದ್ರೆ 512 ಬರುತ್ತೆ. ಸೊ ಇಲ್ಲೇನ್ ಬರಿಬಹುದು ನೋಡ್ಕೊಳ್ಳಿ, 256 ಇಂಟು 2 ಅಂತ ಬರಿಬಹುದು. ಆಯ್ತಾ? ಸೊ ನಿಮಗೆ ಗೊತ್ತೇ ಇದೆ, ಇಲ್ಲಿ ನಾನು ಏನು ಹಾಕೊಂಡಿರೋದು, ಸ್ಕ್ವಯರ್ ರೂಟ್ ಹಾಕೊಂಡಿರೋದು. ಸೊ ಹಾಗಾಗಿ 256 ಏನಿದೆ ಅದಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ, ರೂಟ್ ಅನ್ನ ತೆಗಿಬೇಕಾಗುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಸೊ ಚೂರು ನಿಮ್ಮ ತಲೆ ಉಪಯೋಗಿಸಿ, ಇಲ್ಲಿ ಅರ್ಥ ಆಗ್ತಾ ಇದೆಯಾ? ಕಷ್ಟ ಏನಿಲ್ಲ, ಈಸಿನೇ. ಇಲ್ಲೇನಿತ್ತು, ರೂಟ್ ತೆಗಿಬೇಕಷ್ಟೇ. ಯಾವ್ದಕ್ಕೆ ರೂಟ್ ತೆಗಿಬೇಕು? ಈ ಪರ್ಟಿಕ್ಯುಲರ್ ಆಗಿರೋದಕ್ಕೆ ಮಾತ್ರ ರೂಟ್ ತೆಗಿಬೇಕು. ಅರ್ಥ ಆಗ್ತಾ ಇದೆಯಾ? ಹಂಗೇನಾದ್ರೂ ರೂಟ್ ತೆಗೆದ್ರೆ ಏನಾಗುತ್ತೆ, 16 ಹೊರಗಡೆ ಬಂದು 2ಕ್ಕೆಲ್ಲ ಗುಣ ಆಗುತ್ತೆ. ಸೊ ಇದು ಆಪ್ಷನ್ ಅಲ್ಲಿ, ಇದು ನಿಮ್ಗೆ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಕ್ವಶನ್ ಅಲ್ಲಿ ನೋಡ್ಕೊಳ್ಳಿ, ಯೂಶಲಿ ಇಷ್ಟಕ್ಕೆ ನಿಲ್ಸೋದು, ಸಿಂಪ್ಲಿಫಿಕೇಶನ್ ಇನ್ನಷ್ಟು ಮಾಡಕ್ ಹೋಗಲ್ಲ ಆಪ್ಷನ್ಸ್ ಅಲ್ಲಿ. ಸೊ ಇಷ್ಟಕ್ಕೆ ನಿಲ್ಸಿದ್ರೆ ಇಷ್ಟಕ್ಕೆ ನಿಲ್ಸಿ, ಇಲ್ಲ ಅಂದ್ರೆ 256ಕ್ಕೆ ರೂಟ್ ಬರುತ್ತೆ, ಹೊರಗಡೆ ತೆಗೆದು 2ರಿಂದ ಗುಣ ಮಾಡಿ. ಸೊ ನಿಮ್ಗೆ ಆನ್ಸರ್ ಸಿಗುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಸೊ ಇದಾದ್ರೂ ಫಾಲೋ ಮಾಡಿ ಅಥವಾ ಶಾರ್ಟ್ ಕಟ್ ಅಲ್ಗಾದ್ರೂ ನಿಲ್ಸಿ. ಇಸ್ ದಿಸ್ ಕ್ಲಿಯರ್? ಓಕೆ, ಅರ್ಥ ಆಗಿದ್ಯಾ? ಎಸ್. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು. ಟ್ರಪೇಜಿಯಂ, ವೆರಿ ಇಂಪಾರ್ಟೆಂಟ್ ಒನ್. ಓಕೆ, ನೋಡೋಣ. ಒಂದು ಟ್ರಪೇಜಿಯಂ ಪ್ರದೇಶವು 520 ಸೆಂಟಿಮೀಟರ್ ಆಗಿದೆ. ಅದರ ಸಮಾಂತರ ಬದಿಗಳ ಮೊತ್ತ 52 ಸೆಂಟಿಮೀಟರ್ ಆಗಿದೆ. ಸಮಾಂತರ ಬದಿಗಳ ದೂರವನ್ನು ಕಂಡುಕೊಳ್ಳಿ. A trapezium's area is 520 centimeter. Its sum of parallel sides is 52 centimeter. Find the distance of parallel sides. ಆ parallel side ಗಳ ಡಿಸ್ಟೆನ್ಸ್ ನ ಕಂಡುಹಿಡಿಬೇಕು. ಮೊದಲಿಗೆ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ, ಯಾವ ರೀತಿ ಕಾಣುತ್ತೆ ಟ್ರಪೇಜಿಯಂ ಅಂತ. ಇದಕ್ಕೆ ನೇಮಿಂಗ್ ಮಾಡೋಣ. ಇದು A, B, C ಮತ್ತೆ D, ಕರೆಕ್ಟ್ ಅಲ್ವಾ? ಸೊ ಇದನ್ನ ಏನಂತ ಹೇಳ್ತೀವಿ, ನಾನು ನಿಮ್ಗೆಲ್ಲ ಇದನ್ನ ಹೇಳ್ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ? ಇಲ್ಲಿ ಏನು ಬರ್ದಿದ್ದೀನಿ ಇದು ಡಿಸ್ಟೆನ್ಸ್ ಆಗುತ್ತೆ. ಇದನ್ನ ನಮ್ಗೆ ಕಂಡುಹಿಡಿಯಕ್ಕೆ ಹೇಳಿರೋದು. ಅರ್ಥ ಆಗ್ತಾ ಇದ್ದೆ ಹೇಳ್ತಾ ಇರೋದು? ಇಸ್ ದಿಸ್ ಕ್ಲಿಯರ್? ಸೊ ನೋಡೋಣ ಯಾವ ರೀತಿ ಕಂಡುಹಿಡಿಯೋದು ಅಂತ. ಮೊದಲಿಗೆ ಫಾರ್ಮುಲಾ ಗೊತ್ತಿರಬೇಕು. ಏರಿಯಾ ಅಥವಾ ಪ್ರದೇಶ ಈಸ್ ಈಕ್ವಲ್ ಟು 1/2 ಇಂಟು ಸಮ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್ ಅಂತ ಗೊತ್ತು ನಮ್ಗೆ. ಅರ್ಥ ಆಗ್ತಾ ಇದೆಯಾ? ಕನ್ನಡದಲ್ಲಿ ಹೇಳೋದಾದ್ರೆ 1/2 ಇಂಟು ಸಮ್ ಅಂದ್ರೆ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡ್ಕೊಳ್ಳಿ ಏನಂತ, ಸಮಾಂತರ ಬದಿಗಳ ಮೊತ್ತ. ಸಮ್ ಅಂದ್ರೆ ಎರಡನ್ನ ಆಡ್ ಮಾಡ್ಬೇಕಾಗತ್ತೆ. ಏನ್ರ ಜೊತೆ ಗುಣ ಮಾಡ್ಬೇಕಾಗತ್ತೆ ನಾವು? ಸಮಾಂತರ ಬದಿಗಳ ದೂರ. ಅರ್ಥ ಆಗ್ತಾ ಇದೆ? ಇದು ಕನ್ನಡದಲ್ಲಿ ನಾನು ನಿಮ್ಗೆಲ್ಲ ಇದನ್ನ ಬರ್ಸಿದೀನಿ. ಈಸ್ ದಿಸ್ ಕ್ಲಿಯರ್? ಓಕೆ. ಸೊ ಇಲ್ಲಿ ಇದಕ್ಕೆ ಏನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಈ 1/2 ಇದೇ ರೀತಿ ಇರುತ್ತೆ. ಸೊ ಸಮಾಂತರ ಬದಿಗಳ ಮೊತ್ತ ಗೊತ್ತಿದ್ಯಾ? ಹೌದು ಗೊತ್ತಿದೆ. ಎಷ್ಟು ಗೊತ್ತಿದೆ? 52 ಸೆಂಟಿಮೀಟರ್ ಅಂತ ನಮ್ಗೆ ಗೊತ್ತೇ ಇದೆ. ಸೊ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ. ಮತ್ತೆ ಇದು ಸಮಾಂತರ ಬದಿಗಳ ದೂರ ಗೊತ್ತಿಲ್ಲ, ಹಾಗಾಗಿ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅದನ್ನ D ಅಂತ ತಗೊಳ್ತಾ ಇದ್ದೀನಿ. ಏರಿಯಾ ಗೊತ್ತಿದ್ಯಾ? ಹೌದು, ಏರಿಯಾ ಗೊತ್ತಿದೆ. ಎಷ್ಟು ಗೊತ್ತಿದೆ ನೋಡ್ಕೊಳ್ಳಿ, 520 ಗೊತ್ತಿದೆ, ಕರೆಕ್ಟ್ ಅಲ್ವಾ? 520 ಅಂತ. ಸೊ ಇಲ್ಲಿ ತಗೊಳ್ತಾ ಇದ್ದೀನಿ 520. ಸೊ ಇಲ್ಲೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಲ್ಲಿ ಭಾಗ ಆಗಿರೋ 2ನ್ನ ಹೊರಗಡೆ ಕಳಿಸಿದ್ರೆ ಏನಾಗುತ್ತೆ, ಗುಣ ಆಗುತ್ತೆ. ಸೊ 520 ಇಂಟು 2 ಈಸ್ ಈಕ್ವಲ್ ಟು 52D ಅಂತ ಆಗುತ್ತೆ. 52 ಗುಣ ಆಗಿದೆ, 52D ಗೆ ಗುಣ ಆಗಿದೆ. ಸೊ ಇದೇನ್ ಮಾಡ್ಬೇಕಾಗತ್ತೆ, ಈ 520 ಏನಿತ್ತು ಅದನ್ನ 2ರಿಂದ ಗುಣ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 1040 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ಮಲ್ಟಿಪ್ಲೈ ಆಗಿರುವಂತಹ, ಗುಣಾಕಾರ ಆಗಿರುವಂತಹ 52 ಈ ಕಡೆ ಬಂದ್ರೆ ಏನಾಗುತ್ತೆ, ಭಾಗಾಕಾರ ಆಗುತ್ತೆ. ಸೊ ಹಾಗಿದ್ದಾಗ 1040 ಡಿವೈಡೆಡ್ ಬೈ 52 ಈಸ್ ಈಕ್ವಲ್ ಟು D ಅಂತ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿ D ನ ವ್ಯಾಲ್ಯೂ ಏನ್ ಸಿಗುತ್ತೋ ಅದೇ ನಿಮ್ಮ ಉತ್ತರ ಆಗುತ್ತೆ. ಸೊ ನೋಡೋಣ ಯಾವ ರೀತಿ ಮಾಡೋದು ಅಂತ. 2ರಿಂದ ಭಾಗ ಮಾಡ್ತಾ ಇದ್ದೀನಿ. 2 2 4, 1 ಮುಂದೆ ಹೋಯ್ತು, 2 6 12, ಕರೆಕ್ಟ್ ಅಲ್ವಾ? ಸೊ ತಿರ್ಗಾ ನಾನೇನಾದ್ರೂ ಇದು 2ರಿಂದ ಭಾಗ ಮಾಡಿದ್ರೆ 520 ಸರ್ತಿ ಹೋಗುತ್ತೆ. ಇಲ್ಲವೇ ಇದೆ ಅಲ್ವಾ, ಅದ್ ಬೇಸಿಸ್ ಮೇಲೆ ಹಾಕಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ತಿರ್ಗಾ 2ರಿಂದ 2 1 2, 2 3 6, ಕರೆಕ್ಟ್ ಅಲ್ವಾ? 2 1 2, 2 3 6, ದೆನ್ 2 2 4 ಆಯ್ತು, 1 ಮುಂದೆ ಹೋಯ್ತು, 2 6 12 ಆಯ್ತು, 0. ಸೊ 13 1 13, 13 2 26, 13 2 26. ಅಲ್ಲಿಗೆ ಈ ಡಿಸ್ಟೆನ್ಸ್ ಏನಿತ್ತಲ್ಲ ಇದು ಎಷ್ಟಿದೆ ಅಂತೆ,
ಅದು 20 ಸೆಂಟಿಮೀಟರ್ಗಳಷ್ಟಿದೆ. ಅಗೇನ್ ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಅಂತ ತಗೊಳ್ಳಿ, ಮೀಟರ್ಸ್ ಅಂತ ಕೊಟ್ರೆ ಮೀಟರ್ ಅಂತ ತಗೊಳ್ಳಿ. ಅವ್ರು ಯಾವ್ದು ಬೇಕಾದ್ರೂ ಕೇಳಬಹುದು, ಗಮನ ಇಟ್ಕೊಳ್ಳಿ. ಈಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗಿದ್ಯಾ? ಎಸ್. ಓಕೆ, ಸೊ ಎಲ್ಲ ಫಾರ್ಮುಲಾ ಬೇಸ್ ಮೇಲೆನೆ. ಇಲ್ಲಿ ಏನ್ ಡಿಫ್ರೆನ್ಸ್ ಅಂತಂದ್ರೆ ಅವರೇ ಏರಿಯಾ ಕೊಟ್ಬಿಟ್ಟಿದ್ದಾರೆ, ನಿಮ್ಗೆ ಸೈಡಿನ ಕಂಡುಹಿಡಿಯಕ್ಕೆ ಹೇಳ್ತಾ ಇದ್ದಾರೆ. ಸೊ ಫಾರ್ಮುಲಾ ಹಾಕೊಂಡ್ರೆ ಮಾಡೋದು ಎಷ್ಟೊತ್ತು, ಕರೆಕ್ಟ್ ಅಲ್ವಾ? ಎಸ್. ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ನಾನು. ಒಂದು ರಾಂಬಸ್ ನ ಕರ್ಣೀಯ ಉತ್ಪನ್ನವು 48 ಸೆಂಟಿಮೀಟರ್ ಆಗಿದೆ. ಅದರ ಪ್ರದೇಶವನ್ನು ಹುಡುಕಿ. ಆ ರಾಂಬಸ್ ಡಯಾಗ್ನಲ್ಸ್ ಪ್ರಾಡಕ್ಟ್ ಈಸ್ 42 ಸೆಂಟಿಮೀಟರ್. ಫೈಂಡ್ ಇಟ್ಸ್ ಏರಿಯಾ. ಮೊದಲಿಗೆ ರಾಂಬಸ್ ಯಾವ ರೀತಿ ಇರುತ್ತೆ ನೋಡೋಣ. ಇದನ್ನ ಏನಂತ ಹೇಳ್ತೀವಿ? ರಾಂಬಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಈ ಪರ್ಟಿಕ್ಯುಲರ್ ಲೈನ್ ಏನಿದೆ ಇದನ್ನ ಡಯಾಗ್ನಲ್ 1 ಅಂತ ಹೇಳ್ತೀವಿ. ನಾನ್ ನಿಮ್ಗೆ ಇದನ್ನೆಲ್ಲ ಫಾರ್ಮುಲಾದಲ್ಲಿ ಹೇಳ್ಕೊಟ್ಟಿದೀನಿ. ಇದನ್ನ ಏನಂತ ಹೇಳ್ತೀವಿ? ಇದಕ್ಕೆ 2 ಹಾಕ್ತಾ ಇದೀನಿ ನೋಡ್ಕೊಳ್ಳಿ, ಈ ತರ. ಸೊ ಈ ತರ 2 ಇರೋದನ್ನ ಏನಂತ ಹೇಳ್ತೀವಿ? ಡಯಾಗ್ನಲ್ 2. ಆಯ್ತಾ? ಸೊ ಏನ್ ಹೇಳಿದಾರೆ ಅಂತಂದ್ರೆ ಈ ಡಯಾಗ್ನಲ್ಗಳು ಏನಿದೆ ಇದರ ಉತ್ಪನ್ನ ಅಂದ್ರೆ ಇದರ ಪ್ರಾಡಕ್ಟ್ ನಮ್ಗೆ ಎಷ್ಟು ಬಂದಿದ್ಯಂತೆ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. 42 ಸೆಂಟಿಮೀಟರ್ ಬಂದಿದ್ಯಂತೆ. ಅದರ ಏರಿಯಾ ಅಥವಾ ಪ್ರದೇಶನ ಹುಡುಕಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅದರ ಏರಿಯಾ ಅಥವಾ ಪ್ರದೇಶನ ಹುಡುಕಿ ಅಂತ. ಫಾರ್ಮುಲಾ ಏನ್ ಬರುತ್ತೆ ನೋಡ್ಕೊಳ್ಳಿ. ಹಾಫ್ ಇಂಟು ಪ್ರಾಡಕ್ಟ್ ಆಫ್ ಡಯಾಗನಲ್ಸ್. ಹಾಫ್ ಇಂಟು ಪ್ರಾಡಕ್ಟ್ ಆಫ್ ಡಯಾಗನಲ್ಸ್ ಅಂತ ಬರುತ್ತೆ ಫಾರ್ಮುಲಾ. ಇದು ಕೂಡ ಹೇಳ್ಕೊಟ್ಟಿದೀನಿ. ಕನ್ನಡದಲ್ಲಿ ಹೇಳೋದಾದ್ರೆ 1/2 ಏನಿದೆ ಅದನ್ನ ಬರ್ಕೊಳ್ಳಿ, ಇಂಟು ರಾಂಬಸ್ ನ ಬರಿತಾ ಇದೀನಿ ಇಲ್ಲಿ. ರಾಂಬಸ್ ನ ಕರ್ಣೀಯಗಳ ಉತ್ಪನ್ನ. ಓಕೆ, ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಫ್ ಅಂದ್ರೆ ಅದೇ ರೀತಿ ಬರಿತೀವಿ. ರಾಂಬಸ್ ನ ಕರ್ಣೀಯಗಳ ಉತ್ಪನ್ನ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 42. ಸೊ ಭಾಗ ಮಾಡೋದಷ್ಟೇ. ಸೊ ಡಿವೈಡ್ ಮಾಡಿ. 2 2s are 4, 2 1s are 2. ಅಲ್ಲಿಗೆ ಎಷ್ಟು ಬಂತು ಏರಿಯಾ? ರಾಂಬಸ್ ನ ಪ್ರದೇಶ ಅಥವಾ ಏರಿಯಾ ಎಷ್ಟು ಬಂತು ನಿಮ್ಗೆ? 21 ಸೆಂಟಿಮೀಟರ್ ಬಂತು. ಇಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಯ್ತಾ? ಜಸ್ಟ್ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಎಸ್, ಅರ್ಥ ಆಗಿದ್ಯಾ? ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು. ವೃತ್ತಾಕಾರದ ಉದ್ಯಾನವನದ ತ್ರಿಜ್ಯ 56 ಸೆಂಟಿಮೀಟರ್ ಆಗಿದ್ದರೆ ಅದರ ಪ್ರದೇಶವನ್ನು ಹುಡುಕಿ. ಸರ್ಕಲ್ಗೆ ರಿಲೇಟ್ ಆಗಿದೆ. ಆಯ್ತಾ? ಸೊ ಸರ್ಕಲ್ ಮೊದಲಿಗೆ ಯಾವ ರೀತಿ ಕಾಣುತ್ತೆ ನೋಡೋಣ. ಕಾಣ್ತಾ ಇದೆ ಅಲ್ವಾ? ಸೊ ಇದನ್ನ ನಾವೇನಂತ ಹೇಳ್ತೀವಿ? ವೃತ್ತಾಕಾರ ಅಥವಾ ಸರ್ಕಲ್ ಅಂತ ಹೇಳ್ತೀವಿ. ಇಲ್ಲೇನು ನಿಮ್ಗೆ ಲೈನ್ ಕಾಣಿಸ್ತಾ ಇದೆ, ಇದ್ರ ಮೇಲೆ ನಾನು ಬರಿತಾ ಇದ್ದೀನಿ. ಎಸ್, ಕಾಣಿಸ್ತಾ ಇದೆಯಾ? ಈಗ ರೆಡ್ ಅಲ್ಲಿ ಬರ್ದಿದ್ದೀನಿ ನಾನು. ಇದನ್ನ ನಾವು ರೇಡಿಯಸ್. ಸೊ ರೇಡಿಯಸ್ ಅಂತ ಅಂದ್ರೆ ಕನ್ನಡದಲ್ಲಿ ಏನಂತ ಹೇಳಬಹುದು? ನಾವು ಅದನ್ನ ತ್ರಿಜ್ಯ ಅಂತ ಹೇಳಬಹುದು. ಓಕೆನಾ? ಸೊ ಯಾವುದೋ ಒಂದು ಪಾರ್ಕ್ ಇದೆಯಂತೆ, ಆ ಪಾರ್ಕ್ ವೃತ್ತಾಕಾರದಲ್ಲಿ ಇದೆಯಂತೆ. ಅದರ ರೇಡಿಯಸ್ ಎಷ್ಟಿದೆ ಅಂತ ಹೇಳಿದಾರೆ ನೋಡ್ಕೊಳ್ಳಿ. 56 ಸೆಂಟಿಮೀಟರ್ ಇದೆ. ಅದರ ಪ್ರದೇಶನ ಹುಡುಕಿ ಅಂತ ಹೇಳಿದ್ದಾರೆ. ಸೊ ಏರಿಯಾ ಅಥವಾ ಪ್ರದೇಶ ಏನಾಗುತ್ತೆ? ಫಾರ್ಮುಲಾನ ತಗೊಳ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಏರಿಯಾ ಅಥವಾ ಪ್ರದೇಶದ ಫಾರ್ಮುಲಾ πr² ಆಗುತ್ತೆ. ಪೈ ಅಂದ್ರೆ ಗೊತ್ತೇ ಇದೆ ಏನಂತ? 22/7 ಅಂತ. ಆರ್ ಅಂದ್ರೆ ಕ್ವಶನ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 56 ಸೆಂಟಿಮೀಟರ್ ಅಂತ. ಸೊ 56 × 56 ಅಂತ ತಗೊಳ್ತೀವಿ. ಸೊ 7 ಎಂಟ್ಲಿ ಎಷ್ಟು ಬರುತ್ತೆ ನಮ್ಗೆ? 56 ಬರುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ನೆನ್ಪಿಟ್ಕೊಳ್ಳಿ, ನೀವ್ ಯಾವಾಗ ಜಾಮಿಟ್ರಿ ಪ್ರಾಬ್ಲಮ್ಸ್ ಈ ತರದ್ದು ಸಾಲ್ವ್ ಮಾಡ್ತಾ ಇರ್ತೀರಾ, ಪೈ ಏನಾದ್ರೂ ಬಂದಿದೆ ಅಂತ ಅಂದ್ರೆ ರೇಡಿಯಸ್ ಯಾವಾಗ್ಲೂ ಒಂದು 7ರಿಂದ ಭಾಗ ಆಗೋದೇ ನಿಮ್ಗೆ ಕೊಡ್ತಾರೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಇಲ್ಲ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅರ್ಥ ಆಗ್ತಾ ಇದೆಯಾ? ಆ ಕಾರಣಕ್ಕಾಗಿ ಯೂಶಲಿ 7ರಿಂದ ಭಾಗ ಆಗೋದೇ ಕೊಡ್ತಾರೆ. ಆಯ್ತಾ? ಸೊ ಎಸ್, ಈಗೇನ್ ಮಾಡ್ಬೇಕು? 22, 8 ಮತ್ತೆ 56 ಇಷ್ಟನ್ನು ನಾವೇನ್ ಮಾಡ್ಬೇಕಾಗತ್ತೆ? ಗುಣ ಮಾಡ್ಬೇಕಾಗತ್ತೆ. ಸಪೋಸ್, ಅರ್ಥ ಆಗ್ತಾ ಇದೆಯಾ? ಸಪೋಸ್ ಏನಾದ್ರೂ ನಾವ್ ಇದನ್ನ ಗುಣ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಬರುತ್ತೆ? 9856 ಸೆಂಟಿಮೀಟರ್ ಗಳಷ್ಟು ಬರುತ್ತೆ. ಅಲ್ಲಿಗೆ ಅದರ ಒಟ್ಟು ಪ್ರದೇಶ ಎಷ್ಟಿದೆಯಂತೆ? 9856 ಸೆಂಟಿಮೀಟರ್ ಇದೆಯಂತೆ. ನಾನೇನ್ ಮಾಡಿಲ್ಲ, ಏರಿಯಾ ಆ ಫಾರ್ಮುಲಾ ಹಾಕಿದ್ದೀನಿ. ಏನ್ ಬಂದಿದೆ? πr² ಅಂತ ಬಂದಿದೆ. ಅದ್ರ ಬೇಸಿಸ್ ಮೇಲೆ ಪೈ ಅಂದ್ರೆ ನಮ್ಗೆ ಗೊತ್ತೇ ಇದೆ 22/7 ಅಂತ. ಮತ್ತೆ ಆರ್ ಅಂದ್ರೆ ಕ್ವೆಶನ್ ಅಲ್ಲೇ ಕೊಟ್ಟಿದ್ರು, ಅದನ್ನ ತಗೊಂಡಿದ್ದೀನಿ. ಆರ್ ಅಂದ್ರೆ ತ್ರಿಜ್ಯ ಅಷ್ಟೇ, ಇನ್ನೇನು ಅಲ್ಲ. ಓಕೆ ಗೈಸ್, ಮುಂದಿನ ಪ್ರಶ್ನೆಗೆ ಹೋಗೋಣ.
ಕರ್ಣೀಯಗಳಲ್ಲಿ ಒಂದು 2.3 ಮೀಟರ್ ಉದ್ದವಾಗಿದ್ದರೆ ಚೌಕದ ಪ್ರದೇಶವನ್ನು ಹುಡುಕಿ. ಸೊ ಏನ್ ಹೇಳಿದರೆ ನೋಡ್ಕೊಳ್ಳಿ, ಫೈಂಡ್ ದ ಏರಿಯಾ ಆಫ್ ಸ್ಕ್ವೇರ್ ಒನ್ ಆಫ್ ಹೂಸ್ ಡಯಾಗ್ನಲ್ಸ್ ಇಸ್ 3.2 ಮೀಟರ್ ಲಾಂಗ್. ಅಂದ್ರೆ ಎರಡರಲ್ಲಿ ಯಾವ್ದು ಬೇಕಾದ್ರೂ ಆಗಿರಬಹುದು. ಅರ್ಥ ಆಗ್ತಾ ಇದೆಯಾ? ಎರಡೂ ಅಷ್ಟೇ ಇರುತ್ತೆ, ಡಿಫ್ರೆನ್ಸ್ ಏನಲ್ಲ. ಎರಡರಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅದರ ಡಯಾಗ್ನಲ್ ಎಷ್ಟಿದೆಯಂತೆ? 3.2 ಮೀಟರ್ ಉದ್ದ ಇದೆಯಂತೆ. ಅದರ ಪ್ರದೇಶ ಅಥವಾ ಏನ್ ಕಂಡುಹಿಡಿಬೇಕು ನಾನು? ಅದರ ಏರಿಯಾನ ಕಂಡುಹಿಡಿಬೇಕಾಗತ್ತೆ. ಓಕೆ, ಸೊ ಕ್ಲಿಯರ್. ಸೊ ಫಾರ್ಮುಲಾ ಏನ್ ಬರುತ್ತೆ? ಮೊದಲಿಗೆ ಅದು ಗೊತ್ತಿರಬೇಕು. 1/2 ಇಂಟು ಡಯಾಗ್ನಲ್ ನ ಸ್ಕ್ವೇರ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಅಂದ್ರೆ 1/2 ಕನ್ನಡದಲ್ಲಿ ಬರಿತಾ ಇದ್ದೀನಿ. 1/2 ಇಂಟು ಕರ್ಣೀಯ, ಏನ್ ಕರ್ಣೀಯ ಬರುತ್ತೆ ಅದರ ಸ್ಕ್ವೇರ್ ಅಂತ ತಗೊಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಕ್ವಶನ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ, ಎಷ್ಟಿದೆಯಂತೆ? 3.2. ಸೊ ಏನ್ ಮಾಡ್ಕೊಳ್ಳಿ, ಅದನ್ನ ಈ ರೀತಿ ಬರ್ಕೊಳ್ಳಿ. ಸೊ 2 1s 2 1 ಇನ್ ಕಡೆ ಹೋಯ್ತು, 2 6 12. ಈಗೇನಾಯ್ತು? 1.6 ಮತ್ತೆ 3.2 ನ ನೀವೇನ್ ಮಾಡ್ಬೇಕಾಗತ್ತೆ? ಗುಣ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ 16 ಇಂಟು 32 ಅಂತ ಮಾಡ್ಬಿಡಿ. ಅದು ಮಾಡಿದಾದ್ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ? ಪಾಯಿಂಟ್ಸ್ ಇಡ್ಬೇಕಾಗತ್ತೆ. ಸೊ 16 ಮತ್ತೆ 32 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 512 ಅಂತ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ ಇದೆ? 1. ಇಲ್ಲಿ ನೋಡ್ಕೊಳ್ಳಿ ಎಷ್ಟಿದೆ? 1 ಇದೆ. ಸೊ ಎರಡನ್ನು ಕೂಡಿಸಿ ಎಷ್ಟಾಯ್ತು? 2. ಹಾಗಾದ್ರೆ ಈ ಕಡೆಯಿಂದ ಏನ್ ಮಾಡಿ, 2ನ್ನ ಬಿಟ್ಟು ಪಾಯಿಂಟ್ ಇಡಿ. ಅಲ್ಲಿಗೆ ಎಷ್ಟು ಬಂತು? 512 ಮೀಟರ್ ಸ್ಕ್ವೇರ್ ಅಂತ ಬಂತು. ಅರ್ಥ ಆಯ್ತಾ ಹೇಳಿದ್ದು? ಸೊ ಅಗೇನ್ ಕ್ವಶನ್ ಮೀಟರ್ ಅಲ್ಲಿ ಇದ್ರೆ ಮೀಟರ್ ಅಂತ ತಗೊಳ್ಳಿ, ಸ್ಕ್ವೇರ್ ಅಲ್ಲಿ ಇದ್ರೆ ಸ್ಕ್ವೇರ್ ಅಂತ ತಗೊಳ್ಳಿ. ಬೇಸ್ಡ್ ಆನ್ ದ ಕ್ವೆಶ್ಚನ್ ನ ಬೇಸ್ ಆಗಿ ಇಟ್ಕೊಂಡು ಅವ್ರು ಯಾವ ರೀತಿ ಕೊಡ್ತಾರೋ ಆ ರೀತಿ ತಗೊಳ್ಬೇಕಾಗತ್ತೆ. ಅರ್ಥ ಆಗಿದ್ಯಾ? ಅಲ್ಲಿಗೆ ನಮ್ಗೆ ಕರ್ಣೀಯ ಅಂದ್ರೆ ಕರ್ಣೀಯ ಕೊಟ್ಟು ಪ್ರದೇಶ ಕೇಳಿದ್ರೆ ಸ್ಕ್ವೇರ್ ಅಥವಾ ಚೌಕದ್ದು ಯಾವ ರೀತಿ ತಗೊಳ್ತೀವಿ? 1/2 ಇಂಟು ಕರ್ಣೀಯ ಸ್ಕ್ವೇರ್ ಅಥವಾ 1/2 ಇಂಟು ಡಿ ಸ್ಕ್ವೇರ್ ಅಂತ ತಗೊಳ್ತೀವಿ. ಓಕೆ ಗೈಸ್, ಅರ್ಥ ಆಗಿದ್ಯಾ? ಎಸ್. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು. ನೀರಿನ ಸಿಲಿಂಡರ್ ತ್ರಿಜ್ಯವು 4 ಸೆಂಟಿಮೀಟರ್, ಅದರ ಎತ್ತರ 12 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ಪರಿಮಾಣ ಮತ್ತು ಒಟ್ಟು ಮೇಲ್ಮನೆ ಪ್ರದೇಶವನ್ನು ಹುಡುಕಿ. ದ ವಾಟರ್ cylinder's radius is 4 cm and its height is 12 cm. Find the volume and total surface area of a cylinder. ಯಾವುದೋ ಒಂದು ನೀರಿನ ಸಿಲಿಂಡರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅದರ ತ್ರಿಜ್ಯ ಕೊಟ್ಟಿದ್ದಾರೆ, ಅದರ ಎತ್ತರ ಕೊಟ್ಟಿದ್ದಾರೆ, ಅದರ ವಾಲ್ಯೂಮ್ ಮತ್ತೆ ಅದರ ಮೇಲ್ಮನೆಯ ಪ್ರದೇಶನ ಹುಡುಕಕ್ಕೆ ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ನಾನು ನಿಮ್ಗೆ ಅದೆಲ್ಲ ಫಾರ್ಮುಲಾಸ್ ಹೇಳೇ ಕೊಟ್ಟಿದ್ದೀನಿ. ಸೊ ಮೊದಲಿಗೆ ಏನ್ ಮಾಡ್ಬೇಕಾಗತ್ತೆ? ವಾಲ್ಯೂಮ್ ನ ಫಾರ್ಮುಲಾ ಹಾಕೋಬೇಕಾಗತ್ತೆ. ಆಯ್ತಾ? ಸೊ ಮೊದಲಿಗೆ ಯಾವ ರೀತಿ ಕಾಣುತ್ತೆ ಅಂತ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನೋಡ್ಕೊಳ್ಳಿ. ಸಿಲಿಂಡರ್ ನಮ್ಗೆ ಈ ರೀತಿ ಕಾಣುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ಫಸ್ಟ್ ಏನ್ ಮಾಡ್ಬೇಕಾಗತ್ತೆ? ವಾಲ್ಯೂಮ್. ಸೊ ವಾಲ್ಯೂಮ್ ಅಂದ್ರೆ ಏನಂತ ಹೇಳ್ಬೋದು ನಾವು? ಪರಿಮಾಣ ಅಂತ ಹೇಳಬಹುದು. ಅರ್ಥ ಆಗ್ತಾ ಇದೆಯಾ? ಫಾರ್ಮುಲಾ πr²h. ಇದು ಪರಿಮಾಣ ಅಥವಾ ವಾಲ್ಯೂಮ್ ಯಾವ್ದ್ರದ್ದು? ಸಿಲಿಂಡರ್. ಸೊ ಪೈ ಅಂದ್ರೆ ನಮಗ್ ಗೊತ್ತೇ ಇದೆ ಏನು? 22/7. ಆರ್ ಅಂತ ಅಂದ್ರೆ ಇಲ್ಲಿ ಬರಿತಾ ಇದ್ದೀನಿ, ಆರ್ ಅಂತ ಅಂದ್ರೆ ತ್ರಿಜ್ಯ. ಅರ್ಥ ಆಗ್ತಾ ಇದೆಯಾ? ಸೊ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಕ್ವಶನ್ ಅಲ್ಲಿ. ತ್ರಿಜ್ಯ ಕೊಟ್ಟಿರೋದು ಎಷ್ಟು? 4. ಸೊ ಅದನ್ನ ನಾನು ಯಾವ ರೀತಿ ಬರಿತೀನಿ ಅಂತ ಅಂದ್ರೆ 4 × 4. ಯಾಕೆ? ಅದಕ್ಕೆ ಸ್ಕ್ವೇರ್ ಇದೆ, ಅದಕ್ಕೆ. ಹೆಚ್ ಅಂತ ಅಂದ್ರೆ ಇನ್ನೇನಿಲ್ಲ, ಹೆಚ್ ಅಂದ್ರೆ ಎತ್ತರ. ಅರ್ಥ ಆಗ್ತಾ ಇದೆಯಾ? ಸೊ ಹೆಚ್ ಅಂದ್ರೆ ಎತ್ತರ ಎಷ್ಟಿದೆ ನೋಡ್ಕೊಳ್ಳಿ, 12 ಇದೆ. ಇಸ್ ದಿಸ್ ಕ್ಲಿಯರ್? ಇವಾಗ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಭಾಗ ಮಾಡ್ಬೇಕಾಗತ್ತೆ. ಓಕೆ, ಸೊ ಅದಕ್ಕೂ ಮುಂಚೆ ಇದನ್ನ ನಾನು ಸಿಂಪ್ಲಿಫೈ ಮಾಡಿ ಬರ್ದ್ಬಿಡ್ತೀನಿ. 4 4s 16 ಮತ್ತೇನಾಯ್ತು? 12 ಆಯ್ತು. ಇಸ್ ದಿಸ್ ಕ್ಲಿಯರ್ ಗೈಸ್? ಸೊ ಈಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಈ 12 ಮತ್ತೆ 16ನ ಗುಣ ಮಾಡ್ಬೇಕಾಗತ್ತೆ. ಆಯ್ತಾ? ಸೊ ಎಷ್ಟು ಬಂತು ನೋಡ್ಕೊಳ್ಳಿ, 22/7 ಇಂಟು ಇವೆರಡನ್ನು ಗುಣ ಮಾಡಿದ್ರೆ 192 ಬರುತ್ತೆ. ಅದನ್ನೇನ್ ಮಾಡೋಣ? 7ರಿಂದ ಭಾಗ ಆದ್ರೂ ಮಾಡಿ, ಅಥವಾ ನೀವು 7ನ 22ರಿಂದ ಭಾಗ ಆದ್ರೂ ಮಾಡಿ, ಯಾವ್ದಾದ್ರೂ ಮಾಡಬಹುದು. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಸೊ 22/7 ಮಾಡೋಣ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಕೊಡುತ್ತೆ? ಇವೆರಡನ್ನು ಭಾಗ ಮಾಡಿದ್ರೆ ನನಗೆ 3.14 ಕೊಡುತ್ತೆ. ಸೊ ಕೊನೆಗೆ ಏನಾಗುತ್ತೆ? 3.14ನ 192 ಜೊತೆ ನೀವೇನ್ ಮಾಡ್ಬೇಕಾಗತ್ತೆ? ಗುಣ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ನಾರ್ಮಲ್
ಏನಂತ ಹೇಳ್ಬೋದು, ಜಸ್ಟ್ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಅಷ್ಟೇ ಇದು. ನಾನು ನಿಮಗೆ ಈ ರೀತಿಯಾಗಿರೋದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಸಪೋಸ್ ನೀವೇನಾದ್ರೂ ಗುಣ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ 603.42 ಅಂತ ಬರುತ್ತೆ. ಅಗೇನ್ ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಅಂತ ತಗೋತೀರಾ, ಮೀಟರ್ ಅಂತ ಕೊಟ್ಟಿದ್ರೆ ಮೀಟರ್ ಅಂತ ತಗೊಳ್ತೀರಾ. ಜಸ್ಟ್ ಗುಣ ಮಾಡ್ಬೇಕಾಗುತ್ತೆ. ನಾನು ಇದಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಯಾವಾಗ ಕ್ವಾಂಟ್ ಕ್ಲಾಸಸ್ ಮಾಡ್ತೀನೋ ಅವಾಗೆಲ್ಲಾನು ನಾನು ಇದನ್ನೇ ಹೇಳೋದು ನಿಮ್ಗೆ. ಎಷ್ಟಾಗುತ್ತೆ ಅಷ್ಟು ಬೇಸಿಕ್ ಮ್ಯಾಥ್ಸ್ ನ ಪ್ರಾಕ್ಟೀಸ್ ಮಾಡಿ. ಸೊ ನೋಡ್ತಾ ಇದ್ದೀರಾ ನೀವು, ಸ್ಪೀಡ್ ಮ್ಯಾಥ್ಸ್ ಆಗಿರ್ಬೋದು, ಬೇಸಿಕ್ ಮ್ಯಾಥ್ಸ್ ಆಗಿರ್ಬೋದು, ಕೊನೆಯಲ್ಲಿ ನಿಮ್ಗೆ ಅದೇ ಹೆಲ್ಪ್ ಆಗೋದು. ಅರ್ಥ ಆಯ್ತಾ? ಹಾಗಾಗಿ ಅಲ್ಲಿಗೆ ನಮ್ಗೆ ಇದರ ವಾಲ್ಯೂಮ್ ಅಂದ್ರೆ ಪರಿಮಾಣ ಬಂದಿದೆ. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು? ಟೋಟಲ್ ಸರ್ಫೇಸ್ ಏರಿಯಾ. ಸೊ ಬರಿತಾ ಇದ್ದೀನಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ. ಸೊ ಹಾಗಂದ್ರೆ ಏನಂತ? ಒಟ್ಟು ಮೇಲ್ಮನೆ ಪ್ರದೇಶ. ಇದನ್ನ ನಾನೇನ್ ಮಾಡ್ಬೇಕೀಗ? ಕಂಡುಹಿಡಿಬೇಕಂತೆ. ಅದಕ್ಕೆ ನಮ್ಗೆ ಫಾರ್ಮುಲಾ ಅಗೇನ್ ನಾವು ಕಲ್ತೇ ಇದೀವಿ, ಕರೆಕ್ಟ್ ಅಲ್ವಾ? ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನ್ ಬರುತ್ತೆ? 2πr ಇಂಟು r ಪ್ಲಸ್ h ಅಂತ ಬರುತ್ತೆ. ಆಯ್ತಾ? ಸೊ 2 ಅಂದ್ರೆ ಇದೇ ರೀತಿ ಬರ್ಕೋತೀನಿ. ಪೈ ಅಂದ್ರೆ 22/7 ಅಂತ. ತ್ರಿಜ್ಯ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟು ಅಂತ? 4 ಅಂತ. ಮಲ್ಟಿಪ್ಲೈಡ್ ವಿತ್ ತ್ರಿಜ್ಯ ಗೊತ್ತೇ ಇದೆ 4 ಅಂತ. ಎತ್ತರ ಎಷ್ಟು ಕೊಟ್ಟಿದ್ದಾರೆ? 12 ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ತಗೊಳ್ಳೋದು ಇದನ್ನ. ಸೊ 22/7 ಇಂಟು 4 ಮಲ್ಟಿಪ್ಲೈಡ್ ವಿತ್ 4. 12 ಮತ್ತೆ 4 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 16 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ 2 ಇಂಟು 22/7 ಇಂಟು 16 4 ಎಷ್ಟು ಕೊಡುತ್ತೆ ನಿಮ್ಗೆ? 64 ಕೊಡುತ್ತೆ. ಸೇಮ್ ಕಾನ್ಸೆಪ್ಟ್. ಇವಾಗ ಏನ್ ಮಾಡಿ, ಈ 7ನ್ನ 22 ಭಾಗ ಮಾಡ್ಬಿಡಿ. ಎಷ್ಟು ಬರುತ್ತೆ? 3.14 ಬರುತ್ತೆ. ಇಂಟು ಎಷ್ಟು ಬರುತ್ತೆ? 64 ಬರುತ್ತೆ. ಕೊನೆಯದಾಗಿ ಏನ್ ಮಾಡ್ಬೇಕಾಗುತ್ತೆ? ಈ 3ನ್ನು ನೀವು ಗುಣ ಮಾಡಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ 2 ಇಂಟು 3.14 ಇಂಟು 64. ಇದನ್ನ ನೀವೇನಾದ್ರೂ ಗುಣ ಮಾಡ್ತಾ ಇದ್ದೀರಾ ಅಂತಂದ್ರೆ ಎಷ್ಟು ಬರುತ್ತೆ ನಿಮ್ಗೆ? 401.92 ಸೆಂಟಿಮೀಟರ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅಗೇನ್ ಕ್ವಶನ್ ಅಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಅಂತ ಮಾಡ್ತೀರಾ, ಇಲ್ಲ ಮೀಟರ್ ಅಂತ ಕೊಟ್ಟಿದ್ರೆ ಮೀಟರ್ ಅಂತ ಮಾಡ್ತೀರಾ. ಅರ್ಥ ಆಗ್ತಾ ಇದೆಯಾ? ಈಸ್ ದಿಸ್ ಕ್ಲಿಯರ್ ಗೈಸ್? ಅರ್ಥ ಆಗಿದೆ ಹೇಳಿದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ಹೋಪ್ ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಿರುವಂತಹ ಕ್ವೆಶ್ಚನ್ಸ್ ಅರ್ಥ ಆಗಿದೆ ಅಂತ ಭಾವಿಸಿದೀನಿ. ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಥವಾ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ತಿಳಿಸಿ ನಿಮ್ಗೇನಾದ್ರೂ ಅರ್ಥ ಆಗಿದೆ ಅಂತ, ಅಥವಾ ಡೌಟ್ ಇದ್ರೆ ಅದನ್ನು ಕೂಡ ನೀವು ತಿಳಿಸಬಹುದು. ಇದು ಕೇವಲ ಪಾರ್ಟ್ 1 ಆಗಿತ್ತು. ಅರ್ಥ ಆಗ್ತಾ ಇದೆಯಾ? ತುಂಬಾ ಬೇಸಿಕ್ ಕ್ವೆಶ್ಚನ್ಸ್ ಆಗಿತ್ತು. ಓಕೆ, ಸೊ ಇನ್ನು ಮುಂದೆ ಇನ್ನೊಂದ್ ಸ್ವಲ್ಪ ಇದ್ರ ಬೇಸಿಸ್ ಮೇಲೆ ಕ್ವೆಶ್ಚನ್ಸ್ ಕೂಡ ಸಾಲ್ವ್ ಮಾಡೋಣ. ಓಕೆ ಗೈಸ್, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ನಾ ಹೇಳ್ಕೊಟ್ಟಿರೋದು ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ. ಸೊ ನೀವು ನಮ್ಗೆ ಲೈಕ್ ಮಾಡಿದಾಗೆಲ್ಲ ನಮ್ಗೊಂಥರ ಮೋಟಿವೇಶನ್ ತರ ಅನ್ಸ್ತಾ ಇರುತ್ತೆ. ಓಕೆ, ನಾವ್ ಹೇಳ್ಕೊಡ್ತಾ ಇರೋದು ನಿಮ್ಗೆಲ್ಲಾನು ಅರ್ಥ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ನಿಮ್ಗೆ ನಾವ್ ಹೇಳ್ಕೊಡ್ತಾ ಇರೋದು ಇಷ್ಟ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ಮರಿದಿರೋ ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವೇನಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ನಮ್ಮ ಚಾನೆಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೋ ದಟ್ ನಿಮ್ಗೆ ನಾವು ಹಾಕುವಂತಹ ಪ್ರತಿ ವಿಡಿಯೋನ ಅಪ್ಡೇಟ್ ಅಥವಾ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು.